ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 12ನೇ ಏರ್ ಶೋ ನಿಜಕ್ಕೂ ಕಳೆಗಟ್ಟಿದೆ. ಪ್ರತಿ ವರ್ಷದ ಹಾಗೆ ಈ ಬಾರಿ ಕೂಡ ವಿದೇಶಿ ಯುದ್ಧ ವಿಮಾನಗಳು ಆಕರ್ಷಣೆಯ ಕೇಂದ್ರ ಬಿಂದುವಾಗುತ್ತವೆ ಅಂದ್ಕೊಳ್ತಿದ್ದ ಹೊತ್ತಲ್ಲೇ ಭಾರತದ ವಾಯುಪಡೆಯ ಉಕ್ಕಿನ ಹಕ್ಕಿಗಳು ಇಡೀ ಜಗತ್ತಿನ ಗಮನವನ್ನು ಸೆಳೆದುಬಿಟ್ಟಿವೆ. ಅದರಲ್ಲೂ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳ ಅಬ್ಬರ ಬೆಂಗಳೂರಿನ ಆಗಸದಲ್ಲಿ ಮುಳುಗಿದೆ. ಗೆಳೆಯರೆ, ಮೊನ್ನೆಯಷ್ಟೇ 83 ತೇಜಸ್ ಯುದ್ಧ ವಿಮಾನಗಳನ್ನ ವಾಯುಪಡೆಗೆ ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಲಾಗಿತ್ತು. ಅದಾದ ಕೆಲವೇ ದಿನಗಳಲ್ಲಿ HALನ ಟ್ವಿನ್ ಇಂಜನ್ ತೇಜಸ್ ಏರ್ ಶೋನಲ್ಲಿ ತನ್ನ ವಿಶ್ವರೂಪವನ್ನು ಪ್ರದರ್ಶಿಸಿದೆ. ಅದರ ಜೊತೆಗೆ ರಫೇಲ್ ಕೂಡ ಬಾನಂಗಳದಲ್ಲಿ ತ್ರಿವಿಕ್ರಮನಾಗಿ ಮೆರೆದಾಡಿದೆ. ಇದೆಲ್ಲದರ ಜೊತೆಗೆ ಘಾತಕ್ ಹೆಸರಿನ ಡ್ರೋನ್ ಬಗ್ಗೆ ಕೂಡ ನಿಮಗೆ ಒಂದಷ್ಟು ವಿಷಯಗಳನ್ನು ನಾನಿಲ್ಲಿ ಹೇಳಬೇಕಾಗಿದೆ. ಭಾರತದ ಅತ್ಯಂತ ರಹಸ್ಯ ಹಾಗೂ ಸಂಪೂರ್ಣ ಸ್ವದೇಶಿ ಯೋಜನೆಯಾಗಿದ್ದ ಈ ಘಾತಕ ಶಕ್ತಿಗೆ ಜಗತ್ತಿನ ನಾನಾ ದೇಶಗಳ ರಕ್ಷಣಾ ತಜ್ಞರು ತಲೆದೂಗುತ್ತಾ ಇದ್ದಾರೆ. ಹಾಗಾದರೆ ಏನಿದು ಭಾರತದ ಸಾಧನೆ? ಈ ಬಾರಿಯ ಏರ್ ಶೋ ವಿಶೇಷಗಳೇನು ಅನ್ನೋದನ್ನ ಒಂದ್ಸರಿ ನೋಡೋಣ ಬನ್ನಿ. ಸ್ನೇಹಿತರೆ, ಭಾರತ ಬದಲಾಗಿದೆ. ಅದೇನು ರಾತ್ರೋರಾತ್ರಿ ಆಗಿ ಹೋಗಿರೋ ಬದಲಾವಣೆ ಅಲ್ಲ. ಅದರ ಹಿಂದೆ ದಶಕಗಳ ಶ್ರಮ ಇದೆ, ಯೋಜನೆ ಇದೆ, ಅನುಭವಿ ಹಾಗೂ ಉತ್ಸಾಹಿ ತಂಡಗಳ ಪರಿಶ್ರಮ ಇದೆ ಮತ್ತು ಅದರ ಫಲಿತಾಂಶವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಇಷ್ಟು ದಿನಗಳ ಕಾಲ ಬಹುಪಾಲು ಆಯುಧಗಳು ಹಾಗೂ ರಕ್ಷಣಾ ಸಾಮಗ್ರಿಗಾಗಿ ವಿದೇಶಗಳ ಕಡೆ ಮುಖ ಮಾಡ್ತಿದ್ದ ಭಾರತ ಇನ್ನು ಮುಂದೆ ಸುಮಾರು 156 ಯುದ್ಧೋಪಕರಣಗಳನ್ನು, ಯುದ್ಧ ವಿಮಾನಗಳನ್ನು, ಕ್ಷಿಪಣಿಗಳನ್ನು, ಆರ್ಟಿಲರಿ ಗನ್ಗಳನ್ನು, ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು, ಸೇನೆಗೆ ಬೇಕಾಗುವ ಆಧುನಿಕ ಬಂದೂಕುಗಳನ್ನು, ಹೀಗೆ 10 ಹಲವು ರಕ್ಷಣಾ ಸಾಮಗ್ರಿಗಳನ್ನು ವಿದೇಶಗಳಿಗೆ ಮಾರಾಟ ಮಾಡುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಈ ಬಾರಿ ಏರ್ ಶೋನಲ್ಲಿ ಇಡೀ ವಿಶ್ವಕ್ಕೆ ಅಚ್ಚರಿ ನೀಡಿರುವ ತೇಜಸ್ ಯುದ್ಧ ವಿಮಾನಗಳನ್ನು ಮಿತ್ರ ರಾಷ್ಟ್ರಗಳಿಗೆ ಮಾರಾಟ ಮಾಡೋದಕ್ಕೆ ರಕ್ಷಣಾ ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿದೆ. ಅಷ್ಟೇ ಅಲ್ಲದೆ ಆರ್ಟಿಲರಿ ಗನ್ನುಗಳು, ಆಕಾಶ್ ಹಾಗೂ ಅಸ್ತ್ರ ಕ್ಷಿಪಣಿಗಳು, ಬಿಯಾಂಡ್ ವಿಜುವಲ್ ರೇಂಜ್ನ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಗಳಾದ ನಾಗ್ ಮತ್ತು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಮಾರಾಟ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಇದರ ಜೊತೆಗೆ ಅರ್ಜುನ್ ಮಾರ್ಕ್ 1A ಟ್ಯಾಂಕರ್, ಪಿನಾಕ ವೆಪನ್ ಸಿಸ್ಟಮ್, ಭಾರತದಲ್ಲೇ ನಿರ್ಮಾಣವಾಗ್ತಾ ಇರೋ ATAGSಗಳನ್ನು ಕೂಡ ಈ ಮಾರಾಟದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಟ್ಟಲ್ಲಿ ಭಾರತ ಮುಂದಿನ ವರ್ಷಗಳಲ್ಲಿ ಸುಮಾರು $5 ಬಿಲಿಯನ್ ಮೊತ್ತದ ಸಾಮಗ್ರಿಗಳನ್ನು ರಫ್ತು ಮಾಡುವ ಗುರಿಯನ್ನು ಹೊಂದಿದೆ. 2025ರ ಹೊತ್ತಿಗೆ ಸುಮಾರು 35,000 ಕೋಟಿಗಳಷ್ಟು ಬಿಸಿನೆಸ್ ಮಾಡೋದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಹೀಗೊಂದು ಕಡೆ ಭಾರತ ರಕ್ಷಣಾ ವಿಭಾಗದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸ್ತಿದೆ ಅನ್ನೋ ಹೊತ್ತಲ್ಲೇ ಇನ್ನೊಂದು ಭಯಾನಕ ಆಯುಧವನ್ನ ಭಾರತ ತಯಾರು ಮಾಡಿದೆ. ಅದರ ಹೆಸರೇ ಘಾತಕ್. ಈ ಘಾತಕ್ ಬಗ್ಗೆ ನೋಡೋದಕ್ಕೂ ಮುನ್ನ ಭಾರತದ ವಾಯುಪಡೆಗೆ HAL ತೇಜಸ್ನ ಸೇರ್ಪಡೆ ಖಚಿತವಾಗಿರೋ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಹೇಳಬೇಕು. ಗೆಳೆಯರೆ, ಕಳೆದ ತಿಂಗಳು ಭಾರತದ ವಾಯುಪಡೆಗೆ ಬೇಕಿದ್ದ 83 ತೇಜಸ್ ಯುದ್ಧ ವಿಮಾನಗಳ ಖರೀದಿಗೆ ಭಾರತದ ರಕ್ಷಣಾ ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿತ್ತು. ಅದು ಸುಮಾರು 48,000 ಕೋಟಿ ರೂಪಾಯಿಗಳ ಒಪ್ಪಂದ. ಆತ್ಮನಿರ್ಭರ ಭಾರತ ಯೋಜನೆಯನ್ನ ಬಲಿಷ್ಠಗೊಳಿಸುವ ನಿಟ್ಟಲ್ಲಿ ಸಹಕಾರಿಯಾಗಲಿದೆ ಅಂತ ಅಂದಾಜು ಮಾಡಲಾಗಿದ್ದ ಈ ಒಪ್ಪಂದಕ್ಕೆ ರಾಜನಾಥ್ ಸಿಂಗ್ ಬೆಂಗಳೂರಲ್ಲಿ ಸಹಿ ಹಾಕೋದ್ರ ಮೂಲಕ 83 ಯುದ್ಧ ವಿಮಾನಗಳನ್ನು ತಯಾರಿಸುವ HAL ಯೋಜನೆ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರಲಿದೆ. ಇನ್ನು ಈ ತೇಜಸ್ನ ಮುಂದುವರೆದ ಭಾಗ ಆಗಿರೋ ಮಾರ್ಕ್ 2 ವರ್ಷನ್ ಈ ಬಾರಿಯ ಏರ್ ಶೋದಲ್ಲಿ ರಫೇಲ್ಗೆ ಪೈಪೋಟಿ ಕೊಟ್ಟು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದೆ. ಆಗಸದಲ್ಲಿ ಅದರ ಕಸರತ್ತು, ವೇಗ, ನುಗ್ಗುವ ರಭಸ, ಚಾಕಚಕ್ಯತೆ ಇವೆಲ್ಲವನ್ನ ಗಮನಿಸಿರುವ ನಾನಾ ದೇಶಗಳ ರಕ್ಷಣಾ ತಜ್ಞರಲ್ಲಿ ಈ ಯುದ್ಧ ವಿಮಾನಗಳು ಹೊಸ ಭರವಸೆಯನ್ನು ಮೂಡಿಸ್ತಾ ಇವೆ. ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾಗಿರುವ ತೇಜಸ್ ಇನ್ನು ಮುಂದೆ ಭಾರತೀಯ ವಾಯುಪಡೆಯನ್ನ ಆಳೋದರಲ್ಲಿ ಯಾವ ಸಂಶಯವೂ ಉಳಿದಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ತೇಜಸ್ ವಿಶ್ವ ಮಾರುಕಟ್ಟೆಯಲ್ಲಿ ಕೂಡ ಪೈಪೋಟಿ ಕೊಡೋ ಸಾಧ್ಯತೆಯನ್ನ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇವುಗಳ ಜೊತೆಗೆ ಭಾರತ ಈ ಬಾರಿ ಮತ್ತೊಂದು ಸಾಧನೆಯನ್ನು ಕೂಡ ಮಾಡಿದೆ. ಅದೇ ಅನ್ಮ್ಯಾನ್ಡ್ ಅಟ್ಯಾಕಿಂಗ್ ಡ್ರೋನ್. ಇದರ ಶಕ್ತಿ ನಿಜಕ್ಕೂ ನಿಬ್ಬೆರಗಾಗಿಸೋ ಹಾಗಿದೆ. ಸರ್ಫೇಸ್ ಟು ಏರ್ ಹಾಗೂ ಏರ್ ಟು ಏರ್ ಮಿಸೈಲ್ಗಳನ್ನು ಕೂಡ ನಾಶ ಮಾಡಬಲ್ಲ ಶಕ್ತಿ ಇರೋ ಈ ಅಟ್ಯಾಕಿಂಗ್ ಡ್ರೋನ್ ಲೇಸರ್ ಗೈಡೆಡ್ ಮಿಸೈಲ್ಗಳನ್ನು ಹೊತ್ತೊಯ್ಯಬಲ್ಲದ್ದಾಗಿದೆ ಮತ್ತು ಸಂಪೂರ್ಣವಾಗಿ ತಂತ್ರಾಧಾರಿತ ನಿಯಂತ್ರಕವನ್ನು ಹೊಂದಿರುವ ಇದು ಆಧುನಿಕ ಯುದ್ಧಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಸಾಧ್ಯತೆ ಇದೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈ ಮಾನವ ರಹಿತ ಅಟ್ಯಾಕಿಂಗ್ ಏರ್ಕ್ರಾಫ್ಟ್ ಬಗ್ಗೆ ಸಂಶೋಧನೆಗಳು ಪ್ರಾರಂಭ ಆಗಿದ್ದು 2009ರಲ್ಲಿ. ಅವತ್ತು ಶುರುವಾಗಿದ್ದ ಆಟೋನಮಸ್ ಅನ್ಮ್ಯಾನ್ಡ್ ರಿಸರ್ಚ್ ಏರ್ಕ್ರಾಫ್ಟ್ಸ್ ಅಥವಾ ಆರಾ ಯೋಜನೆ
ಮುಂದೆ ಸಾಕಷ್ಟು ಬದಲಾವಣೆಗಳೊಂದಿಗೆ ಘಾತಕ್ಕಾಗಿ ಬದಲಾಯಿತು. IUSA ಅಥವಾ ಇಂಡಿಯನ್ ಅನ್ಮ್ಯಾನ್ಡ್ ಸ್ಟ್ರೈಕ್ ಏರ್ಕ್ರಾಫ್ಟ್ ಆಗಿರುವ ಈ ಘಾತಕ್ ಡ್ರೋನ್ ನಿರ್ದಿಷ್ಟ ಟಾರ್ಗೆಟ್ಗಳ ಮೇಲೆ ಬಾಂಬ್ ದಾಳಿ ಮಾಡುವ ಹಾಗೂ ಯುದ್ಧ ಸಾಮಗ್ರಿಗಳನ್ನು ನಿಖರ ಪ್ರದೇಶಗಳಲ್ಲಿ ಇಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತೀಯ ವಾಯುಪಡೆಗೆ ಇನ್ನಷ್ಟು ಬಲ ನೀಡಲಿರುವ ಈ ಯುದ್ಧ ಡ್ರೋನ್ ಟರ್ಬೋಪಾನ್ ಇಂಜನ್ ಅನ್ನು ಹೊಂದಿದ್ದು, ಇದು ರಡಾರ್ ವ್ಯವಸ್ಥೆಯ ಕಣ್ಣು ತಪ್ಪಿಸುವ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಕೂಡ ಹೊಂದಿದೆ. ಇದು 2024-25 ಹೊತ್ತಿಗೆ ಭಾರತೀಯ ವಾಯುಪಡೆಯನ್ನು ಸೇರಿಕೊಳ್ಳುವ ನಿರೀಕ್ಷೆ ಇದೆ. ಈ ಮಾನವರಹಿತ ಡ್ರೋನ್ 1 ಟನ್ ತೂಕ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮಿಸೈಲ್ಗಳನ್ನು ಹಾಗೂ ಬಾಂಬ್ಗಳನ್ನು ಕಟ್ಟಿ ನಿಖರ ಗುರಿಯ ಮೇಲೆ ದಾಳಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಸುಮಾರು 30,000 ಅಡಿಗಳಷ್ಟು ಎತ್ತರದಲ್ಲಿ ಹಾರಬಲ್ಲದ್ದಾಗಿದೆ. 2010 ಮೇ ತಿಂಗಳಲ್ಲಿ ಆರಾ ಕುರಿತಾಗಿ ಹೇಳಿಕೊಂಡಿದ್ದ DRDO ಸದ್ದಿಲ್ಲದೆ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ತಾ ಇತ್ತು. 2011ರಲ್ಲಿ ಆರಾದ ಆಕಾರದ ಬಗ್ಗೆ ಮೊದಲ ಚಿತ್ರವನ್ನು DRDO ಬಿಡುಗಡೆಗೊಳಿಸಿತು. 2 ವರ್ಷಗಳ ಬಳಿಕ ಅಂದರೆ 2013ರಲ್ಲಿ ಅಧಿಕೃತವಾಗಿ ಆರಾದ ನಿಖರ ಚಿತ್ರಣವನ್ನು DRDO ಮುಖ್ಯಸ್ಥ ಡಾಕ್ಟರ್ ವಿಜಯ್ ಸಾರಸ್ವತ್ ಸ್ವೀಡನ್ ಏರೋಸ್ಪೇಸ್ ಫೋರಂ ಅಲ್ಲಿ ಪ್ರಕಟಿಸಿದರು. ಆನಂತರ ಈ ಡ್ರೋನ್ಗೆ ಕಾವೇರಿ ಇಂಜಿನ್ನ ಅಭಿವೃದ್ಧಿಪಡಿಸಲಾದ ಮಾದರಿಯನ್ನು ಅಳವಡಿಸಲಾಯಿತು. ಈ ಇಂಜಿನ್ ಸುಮಾರು 52 ಕಿಲೋ ನ್ಯೂಟನ್ ಥರ್ಸ್ಟ್ ಅನ್ನು ಹೊಂದಿದೆ. ಇದರ ವಿಶೇಷ ಅಂದರೆ ಇದನ್ನು ಅಮೆರಿಕಾದ ಬೋಯಿಂಗ್ ನಿರ್ಮಿತ ಲಾಯಲ್ ವಿಂಗ್ಮ್ಯಾನ್ ಅನ್ನೋ ಡ್ರೋನ್ಗೆ ಹೋಲಿಕೆ ಮಾಡಲಾಗ್ತಾ ಇದೆ. ಇದನ್ನು ಕ್ಯಾಟ್ಸ್ ಅಂದರೆ ಕಾಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್ ಅನ್ನೋ ವರ್ಗಕ್ಕೆ ಸೇರಿಸಲಾಗಿದೆ. ಇದರ ನಿರ್ಮಾಣದ ಹಿಂದೆ IIT ಕಾನ್ಪುರ್ ಹಾಗೂ DRDOದ ಶ್ರಮ ನಿಜಕ್ಕೂ ತುಂಬಾನೇ ಇದೆ. ಕಾನ್ಪುರ್ IITಯ ಸಂಶೋಧಕರು ಇದರ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದು, ಈಗ ಈ ಡ್ರೋನ್ ವಿಶ್ವದಲ್ಲೇ ಅತ್ಯಂತ ಭಯಾನಕ ಡ್ರೋನ್ ಆಗಿ ಗುರುತಿಸಿಕೊಳ್ಳುತ್ತೆ. ಅಲ್ಲದೆ ಇದನ್ನು ವಿಂಗ್ ಮ್ಯಾನ್ ಅಂತ ಕೂಡ ಗುರುತಿಸಲಾಗ್ತಾ ಇದೆ. ಅಂದರೆ ಈ ಡ್ರೋನ್ಗಳನ್ನು ಅಟ್ಯಾಕಿಂಗ್ ಏರ್ಕ್ರಾಫ್ಟ್ಗಳ ಜೊತೆಯಲ್ಲಿ ಕಳುಹಿಸ್ತಾರೆ. ಈ ಡ್ರೋನ್ಗಳು ಪ್ರಮುಖ ಯುದ್ಧ ವಿಮಾನದ ಪೈಲಟ್ ವಾಹನಗಳ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಅಲ್ಲದೆ ಡ್ರೋನ್ಗಳು ದಾಳಿ ಮಾಡುವ ಯುದ್ಧ ವಿಮಾನಕ್ಕೆ ಯಾವುದೇ ಅಪಾಯ ಆಗದ ಹಾಗೆ ತಡೆಯೋದರ ಜೊತೆಗೆ ಅಪಾಯದ ಮುನ್ಸೂಚನೆಯನ್ನು ಮೊದಲೇ ಗುರುತಿಸಿ ಅದರ ಸಂದೇಶವನ್ನು ದಾಳಿ ವಿಮಾನಗಳಿಗೆ ರವಾನೆ ಮಾಡುತ್ತವೆ ಮತ್ತು ಶತ್ರುಗಳ ಮಿಸೈಲ್ ವ್ಯವಸ್ಥೆಯನ್ನು ಹಾಗೂ ರಡಾರ್ ವ್ಯವಸ್ಥೆಯನ್ನು ನಾಶ ಮಾಡುವ ಶಕ್ತಿಯನ್ನು ಕೂಡ ಈ ಘಾತಕ್ ಡ್ರೋನ್ ಹೊಂದಿದೆ. ಏರ್ ಡಿಫೆನ್ಸ್ನಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಇದು ಮುಂದೆ ತುಂಬಾನೇ ಸಹಕಾರಿಯಾಗುತ್ತೆ ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಂಥ ಡ್ರೋನ್ಗಳ ಅಭಿವೃದ್ಧಿಗೆ ಈಗಾಗಲೇ ಚೀನಾ, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಇಸ್ರೇಲ್ ಮತ್ತು ಟರ್ಕಿಗಳು ಪ್ರಯತ್ನವನ್ನು ನಡೆಸ್ತಾ ಇದೆ. ಕೆಲವು ದೇಶಗಳಲ್ಲಿ ಈ ಡ್ರೋನ್ ಪರೀಕ್ಷೆ ಯಶಸ್ವಿ ಕೂಡ ಆಗಿದೆ. ಹೀಗಾಗಿ ಭಾರತ ನಿರ್ಮಾಣ ಮಾಡ್ತಾ ಇರೋ ಈ ಘಾತಕ್ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಇದರ ಜೊತೆಗೆ ಈ ಡ್ರೋನ್ನ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ನ ರಫೇಲ್ ಯುದ್ಧ ವಿಮಾನ ಕಂಪನಿಯಿಂದ ಸಹಾಯವನ್ನು ಪಡ್ಕೊಂಡಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಅದು ಯಾವ ರೀತಿಯ ಸಹಕಾರ ಅನ್ನೋದನ್ನ ಎರಡೂ ದೇಶಗಳು ಬಹಿರಂಗಗೊಳಿಸಿಲ್ಲ. ಹೀಗಾಗಿನೇ ಘಾತಕ್ ಡ್ರೋನ್ ಬಗ್ಗೆ ಇಷ್ಟೊಂದು ಭಾರತಕ್ಕೆ ವಿಶ್ವಾಸ ಹಾಗೂ ಶತ್ರುಗಳ ಎದೆಯಲ್ಲಿ ಈ ಪಾಟಿ ಭಯ ಹುಟ್ಟಿರುವುದು. ಗೆಳೆಯರೆ, ಒಟ್ಟಲ್ಲಿ ಚೀನಾದ ಉಪಟಳ, ಪಾಕ್ನ ಕಿರಿಕಿರಿಗಳು ಭಾರತವನ್ನು ರಕ್ಷಣಾ ವಿಭಾಗದಲ್ಲಿ ಸ್ವಾವಲಂಬನೆಯತ್ತ ಕರ್ಕೊಂಡು ಹೋಗ್ತಾ ಇವೆ. ಈ ಕಾರ್ಯ ಇನ್ನಷ್ಟು ಬೇಗ ಆಗಲಿ, ಭಾರತ ಎಲ್ಲ ವಿಭಾಗಗಳಲ್ಲೂ ಸ್ವಾವಲಂಬನೆಯನ್ನು ಸಾಧಿಸಲಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.